ಇವತ್ತಿನ ಅಪ್ಡೇಟ್ಸ್ ಏನು ಅಂದರೆ ನಮ್ಮನೆ ತುಳಸಿ ಕಟ್ಟೆಯಲ್ಲಿರೋ ತುಳಸಿ ಗಿಡನ ಚೇಂಜ್ ಮಾಡಬೇಕು. ಯಾಕಂದರೆ ಅದು ಗಿಡ ಅಲ್ಲ, ಬದಲಿಗೆ ಸಣ್ಣ ಮರವಾಗಿ ಬೆಳೆದ್ಬಿಟ್ಟಿದೆ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ನನ್ನ ಹಳೆ ವಿಡಿಯೋ ನೋಡ್ತಿದ್ರೆ ಗೊತ್ತಿರುತ್ತೆ. ಆದರೆ ಇವಾಗ ಅಲ್ಪ ಸ್ವಲ್ಪ ಒಣಗ್ತಿರೋದ್ರಿಂದ ಜೊತೆಗೆ ತುಳಸಿನೂ ಜಾಸ್ತಿ ಬಿಡ್ತಿಲ್ಲ. ಹಾಗಾಗಿ ಬದಲಾಯಿಸೋಣ ಅಂತ ಪ್ಲ್ಯಾನ್ ಮಾಡಿ ನಾನು ಅಮ್ಮ ಅದನ್ನು ಕೀಳೋ ಪ್ರಯತ್ನ ಮಾಡಿದ್ವಿ. ಆದರೆ ಆಗಲಿಲ್ಲ. ಬೇರು ತುಂಬ ಆಳಕ್ಕೆ ಬಿಟ್ಟಿದೆ. ತುಳಸಿ ಕಟ್ಟೆನ ಎತ್ತಿ ಕೆಳಗಿಂದನೇ ತೆಗಿಬೇಕು. ಆದರೆ ಅದು ನಮ್ಮಿಂದ ಆಗೋ ಕೆಲಸ ಅಲ್ಲ ಅಂತ ಹೇಳಿ ಬುಡಕ್ಕೆ ಕತ್ತರಿಸಿದ್ವಿ. ಚಿಗುರಿದ್ರೆ ಇಲ್ಲಿಂದನೇ ಚಿಗುರಲಿ, ಇಲ್ಲ ಅಂತ ಒಣಗಿದ್ರೆ ಕಿತ್ತು ಬೇರೆ ಹಾಕೋಣ ಅಂತ ಹಾಗೆ ಬಿಟ್ಟಿದ್ದೀವಿ. ನೋಡೋಣ, ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ ಚಿಗುರುತ್ತಾ ಅಥವಾ ಏನು ಅಂತ. ಸದ್ಯಕ್ಕೆ ಈಗಂತೂ ನಮ್ಮನೆ ತುಳಸಿ ಕಟ್ಟೆ ಖಾಲಿ ಇದೆ. ಹಾಗೆಯೇ ಹಬ್ಬಕ್ಕೆ ಕಾಯಿಗಳು ಬೇಕಿರೋದ್ರಿಂದ ನಾನು ಅಮ್ಮ ಕಾಯಿ ಕೀಳೋ ಸಾಹಸಕ್ಕೆ ಕೈ ಹಾಕಿದ್ವಿ. ಅಂತೂ ಇಂತೂ 4 ಕಾಯಿ ಕೀಳೋದ್ರಲ್ಲಿ ಯಶಸ್ವಿ ಆದ್ವಿ. ಹೀಗೊಂದು 5-6 ವರ್ಷದ ಹಿಂದೆ ನಾವು ಬೇರೆಯವ್ರ ಹತ್ರ ದುಡ್ಡಿಗೆ ಕಾಯಿ ತೊಗೋತಿದ್ವಿ. ಇವಾಗ ನಮಗೆ ಬೇಕಿರೋದನ್ನ ನಾವೇ ಬೆಳೆಯೋ ಹಂತದಲ್ಲಿದ್ದೀವಿ. ಇದೇ ಅಲ್ವಾ ಪ್ರೋಗ್ರೆಸ್ ಅಂತ ಅಂದರೆ. ಇನ್ನು ಮಾರೋ ಹಂತಕ್ಕೆ ಬಂದಿಲ್ಲ, ಮುಂದೊಂದು ದಿನ ಅದು ಆಗುತ್ತೆ. ಏನೇ ಹೇಳಿ ನಮಗಿಂತ ನಮ್ಮಮ್ಮಂದರೆ ಸ್ಟ್ರಾಂಗ್. ಅವರು ಸಂದರ್ಭ ಬಂದರೆ ಎಂಥ ಕಷ್ಟಕರವಾದ ಕೆಲಸ ಮಾಡೋಕ್ಕೂ ರೆಡಿ ಇರ್ತಾರೆ. ಇಲ್ಲಿ ಕಾಯಿ ಅಮ್ಮ ಎಡಿತಿದ್ದಾರೆ. ಸಾಂಬಾರಿಗೆ ಕಾಯಿ ಬೇಕಾದರೆ ಕಾಯಿ ಹೊಡ್ಕೊಡಿ ಅಂತ ಮನೇಲಿರೋ ಗಂಡು ಮಕ್ಕಳಿಗೆ ಹೇಳೋ ನಾನು ಅಮ್ಮನಿಂದ ಕಲಿಬೇಕಾಗಿದ್ದು ಬೇಕಾದಷ್ಟಿದೆ.